ಕೇಂದ್ರದಲ್ಲಿರುವ ಎನ್‌ಡಿಎ ಸರ್ಕಾರ ಇದುವರೆಗೆ ಅಂದ್ರೆ 2005ರಲ್ಲಿ ಜಾರಿಗೆ ಬಂದಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾಯಿಸಿ ಹೊಸ ಮಸೂದೆ ಮಂಡನೆ ಮಾಡಲಿಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಇದರ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇದನ್ನ ಈಗ ವಿಕಸಿತ ಭಾರತ ಜಿ ರಾಮ್ಜಿ ಅನ್ನೋ ಹೊಸ ಹೆಸರಿನೊಂದಿಗೆ ಮುನ್ನೆಲೆಗೆ ತಂದಿದ್ದಾರೆ. ಜೊತೆಗೆ 5 ಪ್ರಮುಖ ಬದಲಾವಣೆಗಳನ್ನ ಮಾಡಲಾಗಿದೆ. ಮೊದಲನೇ ಬದಲಾವಣೆ, ಇದುವರೆಗೆ ಮನ್ನರೆಗೆ ಯೋಜನೆಯಲ್ಲಿ 100 ದಿನಗಳ ಉದ್ಯೋಗವನ್ನು ನೀಡಲಾಗುತ್ತಿದ್ದರೆ ಇನ್ನು ಮುಂದೆ 125 ದಿನಗಳ ಉದ್ಯೋಗವನ್ನು ನೀಡಲಾಗುತ್ತಿದೆ. ಅಂದ್ರೆ ವರ್ಷಕ್ಕೆ 25 ದಿನ ಹೆಚ್ಚುವರಿ ಉದ್ಯೋಗ ಅವಕಾಶ ಸಿಗುತ್ತೆ. ಇದು ರಾಜ್ಯ ಸರ್ಕಾರಕ್ಕೆ ಭಾರಿ ಹೊರೆಯಾಗುವಂತ ಯೋಜನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಯಾವ ರೀತಿ ಅಂದ್ರೆ, ಇದುವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು 90-10 ಅನುಪಾತದಲ್ಲಿ ಅನುದಾನವನ್ನ ಹಂಚಿಕೆ ಮಾಡಿಕೊಳ್ತಿತ್ತು. ಆದರೆ ಇನ್ನು ಮುಂದೆ 60-40 ಅನುಪಾತದಲ್ಲಿ ಅನುದಾನವನ್ನ ಹಂಚಿಕೆ ಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿ ಈ ಹಿಂದೆ ರಾಜ್ಯ ಸರ್ಕಾರ ಲೇಬರ್ ಬಜೆಟ್ ಅಂತ ಸಿದ್ಧಪಡಿಸಿ ಅದನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಅದರ ಪ್ರಕಾರ ಅನುದಾನವನ್ನ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಕೇಂದ್ರ ಸರ್ಕಾರವೇ ನಿರ್ದಿಷ್ಟವಾದ ಒಂದು ಮೊತ್ತವನ್ನ ನಿಗದಿ ಮಾಡಿ ರಾಜ್ಯಕ್ಕೆ ಕಳಿಸುತ್ತೆ. ಏನಾದ್ರೂ ಅದಕ್ಕಿಂತ ಹೆಚ್ಚುವರಿ ಬಜೆಟ್ ಮಂಡನೆ ಮಾಡಿದ್ರೆ ರಾಜ್ಯ ಸರ್ಕಾರವೇ ಅದನ್ನೇ ಭರಿಸಬೇಕಾಗುತ್ತದೆ. ವಾರಕ್ಕೊಮ್ಮೆ ವೇತನ ಪಾವತಿ. ಈ ಹಿಂದೆ 15 ದಿನಗಳ ಕಾಲಾವಕಾಶ ಇತ್ತು ವೇತನ ಪಾವತಿ ಮಾಡೋದಕ್ಕೆ. ಆದ್ರೆ ಇನ್ನು ಮುಂದೆ ಪ್ರತಿ ವಾರವೂ ಆದ ವೇತನ ಪಾವತಿಯನ್ನು ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರವೇ ಇಂತಿಂತ ದಿನ ಅಂತ ನಿಗದಿ ಮಾಡಿಕೊಂಡು ಉದ್ಯೋಗವನ್ನು ಕೊಡಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಆ ರೀತಿ ಇಲ್ಲ. ಕೃಷಿ ಹಂಗಾಮಿನಲ್ಲಿ 60 ದಿನಗಳ ಕಾಲ ಕಾರ್ಮಿಕರಿಗೆ ಮುಕ್ತಿಯನ್ನು ನೋಡಬೇಕಾಗುತ್ತೆ.